ಇಷ್ಟವಾದ ಸಾಲುಗಳು. ಇವತ್ತು ನನ್ನ ಹಸ್ಬೆಂಡ್ ಮನೆಯಲ್ಲಿ ಒಂದು ಹಳೆ ಹಾಡನ್ನು ಪ್ಲೇ ಮಾಡ್ತಾಯಿದ್ರು. 7 ಸುತ್ತಿನ ಕೋಟೆ ಸಿನಿಮಾದು ನೆನಪಿದೆಯಾ? ಅಂಬರೀಷ್ ಅವ್ರದ್ದು. ಅದರಲ್ಲಿ ಏನೋ ಮಾಡಲು ಹೋಗಿ ಏನು ಮಾಡಿದೆ ನೀನು, ಈ ಹಾಡನ್ನು ಹಾಕಿದ್ರು. SP B ವಾಯ್ಸು ಮತ್ತು ಆ ಸಾಹಿತ್ಯ ಎಷ್ಟು ಚೆನ್ನಾಗಿದೆ. ನನ್ನ ಮಗಂಗೆ ಹೇಳ್ತಾ ಇದ್ದೆ, ಈ ಥರ ಹಾಡುಗಳು ಕಿವಿ ಮೇಲೆ ಬೀಳ್ತಿದ್ರೆ ಸಾಕಿತ್ತು. ಅವಾಗೆಲ್ಲ ಒಳ್ಳೆ ಕನ್ನಡ ಕಲ್ತ್ಬಿಡ್ತಿದ್ವಿ, ಜೊತೆಗೆ ಜೀವನದ ಎಷ್ಟೋ ಪಾಠಗಳು ಕಿವಿ ಮೇಲೆ ಬಿದ್ದಿರ್ತಿತ್ತು. ಆ ಸಮಯ ಬಂದಾಗ ನಮ್ಗದು ಉಪಯೋಗಕ್ಕೆ ಬರ್ತಿತ್ತು, ಹಂಗಿರ್ತಿತ್ತು ಅಂತ. ಹಾಡಿರೋದು SP B, ಸಂಗೀತ L ವೈದ್ಯನಾಥನ್ ಅವ್ರದ್ದು, ಸಾಹಿತ್ಯ ರುದ್ರಮೂರ್ತಿ ಶಾಸ್ತ್ರಿ ಅವರದ್ದು. ಎಷ್ಟು ಅರ್ಥಗರ್ಭಿತವಾಗಿರೋ ಹಾಡು. ಈ ಸಿನಿಮಾದಲ್ಲಿ ಅಂಬರೀಷ್ ಅವರು ಕೊಲೆಗಳನ್ನು ಮಾಡಿಬಿಟ್ಟಿರ್ತಾರೆ. ಆಮೇಲೆ ಅವ್ರಿಗೆ ಪಶ್ಚಾತ್ತಾಪ ಆಗ್ತಾ ಇರುತ್ತೆ ತುಂಬ. ಆ ಸಮಯದಲ್ಲಿ ಒಂಥರ ಸೀರಿಯಸ್ ಸನ್ನಿವೇಶದಲ್ಲಿ ಬರೋವಂಥ ಹಾಡಿದು. ವಿಧಿ ನಮಗಿಂತ ತುಂಬ ದೊಡ್ಡದು, ನೀನೇನು ಮಾಡಬಲ್ಲೆ ಅದ್ರ ಮುಂದೆ, ಮನುಷ್ಯನ ಪ್ರಯತ್ನ ಏನೂ ಇಲ್ಲ ಅದ್ರ ಮುಂದೆ. ನೀನೇನೋ ಮಾಡೋಕ್ಕೆ ಹೋಗಿ ಅದು ಏನೋ ಆಯಿತು. ನಾವೇ ಎಷ್ಟೋ ಸತಿ ಅನ್ಕೋತೀವಿ, ಏನೋ ಮಾಡೋಕ್ಕೆ ಹೋದ್ವಿ ಏನೋ ಆಯಿತು. ಯಾಕೆ? ನಾವು ಒಂದು ಎಣಿಸಿರ್ತೀವಿ, ದೇವರೊಂದು ಎಣಿಸಿರ್ತಾನೆ ಅಲ್ವಾ? ಹಾಗೆ ಅಂಬರೀಷ್ ಅವರು ಕ್ಷಣಿಕ ಸುಖಕ್ಕೋಸ್ಕರ ನೀನು ಮಾಡೋದಂಥ ಕೆಲಸ ಜೀವನ ಪೂರ್ತಿ ನೋವು ಪಡೋ ಹಾಗಾಯಿತು, ಯಾಕೆ ಈ ಥರ ಮಾಡ್ದು ಅಂತ ಕೇಳೋ ಥರ. ಹಾಗೆ ನೀನೊಬ್ಬ ಖುಷಿಯಾಗಿರಬೇಕು ಅಂತ ಮಾಡಿದೆ, ಆದರೆ ನಿನ್ನ ಸುತ್ತ ಇರೋ ಜನ 100 ಜನ ನೋವು ಪಡುವಾಗ ನೀನು ಹೆಂಗೆ ಖುಷಿಯಾಗಿರ್ತೀಯ ಅನ್ನೋಂಥ ಅರ್ಥ ಈ ಹಾಡಲ್ಲಿ ಬರುತ್ತೆ. ಹೋಗಿ ಹಾಡು ಕೇಳ್ಕೊಂಬನ್ನಿ. ಎಲ್ಲ ಹಾಡುಗಳು ಚೆನ್ನಾಗಿದೆ ಈ ಚಿತ್ರದ್ದು. ಹಾಗೆ ಸಂತಸ ಅರಳುವ ಸಮಯ, ಅದು ತುಂಬ ಫೇಮಸ್ ಆಗಿತ್ತು. ನಾವು TV ನೋಡ್ತಾ ಇದ್ವಿ, ಈ ಹಾಡುಗಳನ್ನ ತುಂಬ ಬರ್ತಾಯಿತ್ತು. ನೀವು ಹೋಗಿ ಹಾಡುಗಳನ್ನ ಕೇಳ್ಕೊಂಡು ಬನ್ನಿ.